ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡೋಂಥ ಒಂದಷ್ಟು ಸನ್ಸ್ಕ್ರೀನ್ಗಳನ್ನು ತೋರಿಸ್ತಿದ್ದೀನಿ. ಸೊ ಇದನ್ನು ಯೂಸ್ ಮಾಡ್ತಾರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಓಕೆನಾ. ಸೊ ಸನ್ಸ್ಕ್ರೀನ್ಗಳು ಯಾಕೆ ಇಂಪಾರ್ಟೆಂಟು ನಮ್ಮ ಫೇಸ್ಗೆ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರಬಾರ್ದು. ಅಂದರೆ ಮೊಡವೆಗಳಾಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು, ನಿಮ್ಮ ಫೇಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗೋ ರೀತಿ, ಮತ್ತು ಮೆಲಾಸ್ಮ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ರೆಡ್ನೆಸ್, ಸೊ ಹೀಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಬರೋದು ಮೇನ್ ರೀಸನ್ ಎಲ್ಲಿಂದ ಅಂತ ಹೇಳಿದ್ರೆ, ಸೊ ಸೂರ್ಯನ ಕಿರಣಗಳಿಂದ, ಓಕೆನಾ. ಸೊ ನಾವು ಆಚೆ ಹೋಗ್ತಾ ಇದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ 15ರಿಂದ 20 ನಿಮಿಷ ಮುಂಚೆ ನಾವು ಸನ್ಸ್ಕ್ರೀನ್ಗಳನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡಿರಬೇಕು. ಸೊ ವಿತೌಟ್ ಸನ್ಸ್ಕ್ರೀನ್ ನೀವು ಹಾಗೆ ಆಚೆ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ, ಓಕೆನಾ. ಸೊ ಇದರಿಂದ ನೀವು ಸಫರ್ ಪಡ್ತಾ ಇರ್ತೀರ ಸಾಕಷ್ಟು ಜನ. ಆ್ಯಂಡ್ ಆಲ್ರೆಡಿ ಸನ್ಸ್ಕ್ರೀನ್ ಬಗ್ಗೆ ಕೆಲವೊಂದಷ್ಟು ಜನರು ಕೂಡ ಮಾಹಿತಿ ಕೂಡ ಗೊತ್ತಿರುತ್ತೆ, ನೀವು ಆಲ್ರೆಡಿ ಕೂಡ ಯೂಸ್ ಮಾಡ್ತಿರ್ತೀರ. ಬಟ್ ನಿಮಗೆ ನೀವು ಯೂಸ್ ಮಾಡಿದ್ರು ಕೂಡ ನಿಮ್ಮ ಸ್ಕಿನ್ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಅಂದರೆ ತುಂಬ ಟ್ಯಾನ್ ಆಗಿರುತ್ತೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಸನ್ಸ್ಕ್ರೀನ್ಗಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ನೀವು ರಾಂಗ್ ಆಗಿರ್ತೀರಾ, ಓಕೆನಾ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಇರುತ್ತೆ ಆ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗೋದಿಲ್ಲ ಸೂರ್ಯನ ಕಿರಣಗಳಿಂದ. ಅದನ್ನ ಬಿಟ್ಟು ನೀವು ಈಗ ಲೈಕ್ ಸಪೋಸ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮ್ದು ಏನಾದರೂ ನಾರ್ಮಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಅನ್ಕೊಳ್ಳಿ, ಓಕೆನಾ. ನಿಮ್ಮದು ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಡ್ರೈ ಸ್ಕಿನ್ಗೆ ಯಾವುದು ಬೆಸ್ಟ್ ಆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಕಾಂಬಿನೇಷನ್ ಸ್ಕಿನ್ನು ಅಥವಾ ನಾರ್ಮಲ್ ಸ್ಕಿನ್ನು ಅಥವಾ ಆಯಿಲಿ ಸ್ಕಿನ್ನು, ಸೊ ಇವ್ರಿಗೆ ಯಾವುದು ಬೆಸ್ಟ್ ಇರುತ್ತೆ ಆ ಒಂದು ಸನ್ಸ್ಕ್ರೀನ್ಗಳನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹಾರ್ಮ್ಫುಲ್ ಆಗುತ್ತೆ, ಓಕೆನಾ. ಸೊ ಅದು ನಿಮಗೆ ಸೈಡ್ ಎಫೆಕ್ಟೇ. ಸೊ ಹಾಗಾಗಿ ನಿಮ್ಮ ಸ್ಕಿನ್ಗೆ ಯಾವುದು ಬೆಸ್ಟ್ ಇರುತ್ತೆ ಆ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಸನ್ಸ್ಕ್ರೀನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಸನ್ಸ್ಕ್ರೀನ್ಗಳನ್ನೇ ನಾನು ಇವತ್ತು ತೋರಿಸ್ತಾ ಇರುವಂಥದ್ದು. ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಬಿಕಾಸ್ ಎಲ್ಲದೂ ಕೂಡ ಡರ್ಮಾಟಾಲಜಿ ಟೆಸ್ಟೆಡ್ ಇರುತ್ತೆ, ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿರುತ್ತೆ ನಿಮ್ಮ ಸ್ಕಿನ್ಗೆ ಇದು ಬೆಸ್ಟ್ ಅಂತ ಹೇಳಿ, ಓಕೆನಾ. ಸೊ ಹಾಗಾಗಿ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಫುಲ್ ವಾಚ್ ಮಾಡಿ, ಹೇಳೋ ಇನ್ಸ್ಟ್ರಕ್ಷನ್ನ ನೀಟಾಗಿ ಫಾಲೋ ಮಾಡಿ. ಆ್ಯಂಡ್ ಎಷ್ಟು ಪ್ರೈಸ್ ಆಗುತ್ತೆ, ಆ್ಯಂಡ್ ಎಲ್ಲಿ ಸಿಗುತ್ತೆ, ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಇನ್ ಡೀಟೇಲ್ ಆಗಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ನೋಡಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ನಲ್ಲಿ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ಹೊಸ ವಿಡಿಯೋಸ್ ನಿಮಗೆ ಎವ್ರಿ ಡೇ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ನೀವು ಈಸಿಯಾಗಿ ನೋಡ್ಬೋದು, ಓಕೆನಾ. ಆ್ಯಂಡ್ ಆಲ್ರೆಡಿ ಕೂಡ ಒಂದಷ್ಟು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಕೂಡ ಆಗಿದೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಬಾಡಿ ಕೇರು, ಸೊ ಈ ರೀತಿಯಲ್ಲಿ ಏನಾದರೂ ನಿಮಗೆ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವೊಮ್ಮೆ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಸೊಲ್ಯೂಷನ್ ಕೂಡ ಸಿಗ್ಬೋದು, ಓಕೆನಾ. ಸೊ ಬನ್ನಿ ಹಾಗಾದರೆ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ಗಳಿದಾವೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಫ್ರೆಂಡ್ಸ್, ನಿಮ್ದು ಏನಾದ್ರು ನಾರ್ಮಲ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ನು, ಸೊ ಇವ್ರು ಎರಡು ಸ್ಕಿನ್ ಟೈಪ್ನವ್ರು ಏನಾದ್ರು ನೀವು ಇದ್ದೀರಾ ಅಂತ ಹೇಳಿದ್ರೆ, ಸೊ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಈ ಒಂದು ಎಪಿಸಾಫ್ಟ್ ಮಾಯಶ್ಚರೈಸರ್ ವಿತ್ ಮೈಕ್ರೋ ಎನ್ಕ್ಯಾಪ್ಸುಲೇಟೆಡ್ ಸನ್ಸ್ಕ್ರೀನ್ಗಳನ್ನು ನೀವು ಯೂಸ್ ಮಾಡಬೇಕು, ಓಕೆನಾ. ಸೊ ಈ ಒಂದು ಸನ್ಸ್ಕ್ರೀನ್ ನಿಮಗೆ ನಾರ್ಮಲ್ ಸ್ಕಿನ್ ಅವ್ರಿಗೂ ಕೂಡ ಸೂಟಬಲ್ ಆಗುತ್ತೆ, ಮತ್ತು ಡ್ರೈ ಸ್ಕಿನ್ ಅವ್ರಿಗೂ ಕೂಡ ಸೂಟಬಲ್ ಆಗುತ್ತೆ. ಆ್ಯಂಡ್ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ SPF 30 ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಸೂರ್ಯನ ಕಿರಣಗಳಾದ UVA ಮತ್ತು UVB ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಇದರಲ್ಲಿ ಮೇನ್ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ನಿಮಗೆ ಮಲ್ಟಿ ಫಂಕ್ಷನಲ್ ಮಾರ್ವೆಲ್ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಇದರಲ್ಲಿ ಮಾಯಶ್ಚರೈಸರು ಕೂಡ ಇದೆ ಮತ್ತು ಸನ್ಸ್ಕ್ರೀನ್ ಕೂಡ ಇದೆ, ಓಕೆನಾ. ಸೊ ಈ ಒಂದು ಪ್ಯಾಕೇಜಲ್ಲಿ ನಿಮಗೆ ಎರಡು ಕೂಡ ಇರೋದ್ರಿಂದ ನಿಮಗೆ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ನಿಮ್ಮ ಸ್ಕಿನ್ಗೆ, ಮತ್ತು ನಿಮಗೆ ಸನ್ಸ್ಕ್ರೀನ್ ಆಗು ಕೂಡ ಇದು ವರ್ಕ್ ಮಾಡುತ್ತೆ. ಸೊ ನಿಮಗೆ ಯಾವುದೇ ರೀತಿ ಸೂರ್ಯನ ಕಿರಣಗಳಿಂದ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಮತ್ತು ನಿಮ್ಗೆ ಏನಾದ್ರು ಮೊಡವೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಆಯಿಲಿನೆಸ್ ಆಗಿರ್ಬೋದು, ಅಂದರೆ ಜಿಡ್ಡು ಥರ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಆಯಿಲ್ ಏನಾರು ಹಚ್ಕೊತಾ ಇದ್ದೀವಿ, ಸೊ ಆ ರೀತಿ ಎಲ್ಲೂ ಕೂಡ ನಿಮಗೆ ಫೀಲ್ ಆಗೋದಿಲ್ಲ, ಬೇಗನೆ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಪ್ಯಾರಾಬೆನ್ ಫ್ರೀ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗಿರೋಂಥದ್ದು, ಮತ್ತು ಡಿಹೈಡ್ರೇಟ್ ಥರ ಅಂದರೆ ತುಂಬ ಡ್ರೈನೆಸ್ ಆಗೋವಂಥದ್ದು, ಸೊ ಅದು ಯಾವುದೇ ರೀತಿ ನಿಮಗೆ ಆಗೋದಿಲ್ಲ. ಫುಲ್ಲು ನಿಮಗೆ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ನಿಮಗೆ ಇರಿಟೇಷನ್ ಏನು ಕೂಡ ಆಗೋದಿಲ್ಲ. ಫುಲ್ಲು ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೆ ಏನಾದ್ರು ಪೋರ್ಸ್ ಏನಾದ್ರು ಆಗ್ತಾ ಇದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಅಂದರೆ ಅದನ್ನ ಮಿನಿಮೈಸ್ ಮಾಡುತ್ತೆ, ಓಕೆ, ಅಂದರೆ ಕ್ಲಾಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸನ್ಸ್ಕ್ರೀನು ನಾನು ಆಗಲೇ ಹೇಳಿದಾಗೆ ಡ್ರೈ ಮತ್ತು ನಾರ್ಮಲ್ ಸ್ಕಿನ್ ಅವರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ಮತ್ತು ಸೂರ್ಯನ ಕಿರಣಗಳಿಂದ ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಸನ್ಸ್ಕ್ರೀನ್ ನೀವು ತಗೊಂತೀರಾ, ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 469 ಅಥವಾ 470 ರೂಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನಿಮಗೆ
ನಿಮಗೆ ಒಂದು 70 ಗ್ರಾಮ್ಸ್ ಕ್ವಾಂಟಿಟಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ತೊಗೋಬೋದು, ಕಡಿಮೆ ಕ್ವಾಂಟಿಟಿಯಲ್ಲೂ ಕೂಡ ತೊಗೋಬೋದು. ನಾನು 70 ಗ್ರಾಮ್ಸ್ಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರೈಸು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಸ್ಕಿನ್ನು. ನಿಮ್ದೇನಾದ್ರು ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಎಕ್ರಾನ್ ಸಾಫ್ಟ್ ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್, ಸೊ ಈ ಒಂದು ಪ್ಯಾಕೇಜಿಂಗ್ ನೀಟಾಗಿ ನೋಡ್ಕೊಳ್ಳಿ. ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟಬಲ್ ಆಗುತ್ತೆ. ಆ್ಯಂಡ್ ಇದು ತುಂಬಾ ಆಯಿಲಿ ಫ್ರೀ, ನಾನ್ ಗ್ರೇಸಿ ಮತ್ತು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ, ಮತ್ತು ನಾನ್ ಕೊಮೆಡೋಜೆನಿಕ್ ಇದೆ, ಮತ್ತು ವಾಟರ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಟೋನ್ಗೆ ತುಂಬಾ ಮ್ಯಾಚ್ ಆಗುತ್ತೆ. ಅದರಲ್ಲೂ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿದ್ರೆ ಗೊತ್ತಲ್ವಾ, ಸೊ ನಿಮ್ದು ಆಫ್ ಆ್ಯಂಡ್ ಆಫ್ ಇರುತ್ತೆ, ಈ ಕಡೆ ಆಯಿಲ್ ಇರುತ್ತೆ, ಡ್ರೈನೆಸ್ ಇರುತ್ತೆ. ಸೊ ಹೀಗಿರೋದ್ರಿಂದ ನಿಮಗೆ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಏನು ಸ್ಕಿನ್ನು ತುಂಬಾ ನಾರ್ಮಲ್ ಸ್ಕಿನ್ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ. ಆ್ಯಂಡ್ ಈ ಸನ್ಸ್ಕ್ರೀನಲ್ಲಿ SPF 50+ ಇರೋದ್ರಿಂದ ನಿಮಗೆ ಹೈ ಲೆವೆಲ್ ಪ್ರೊಟೆಕ್ಷನ್ ಸಿಗುತ್ತೆ ಸೂರ್ಯನ ಕಿರಣಗಳಿಂದ ಅಂತಲೇ ಹೇಳ್ಬೋದು. ಅಂದರೆ UVA ಮತ್ತು UVB ರೇಸ್ಗಳಿಂದ ನಿಮಗೆ ಹೈ ಲೆವೆಲ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಆ್ಯಂಡ್ ನಿಮಗೆ ಏನಾದರೂ ಸನ್ ಬರ್ನ್ ಆಗಿರ್ಬೋದು, ಮತ್ತು ನಿಮ್ಮ ಫೇಸ್ ತುಂಬಾ ಪ್ರೀಮೆಚೂರ್ ಏಜಿಂಗ್ ಥರ ಏನಾದ್ರು ಕಾಣ್ತಾ ಇತ್ತು, ಸ್ವಲ್ಪ ವಯಸ್ಸಾಗಿರೋ ಥರ ಏನಾದ್ರು ಕಾಣಿಸ್ತಾ ಇತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಈ ಒಂದು ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಇದರಲ್ಲಿ ಸಿಲಿಕಾನ್ ಬೇಸ್ಡ್ ಆಗಿರೋದ್ರಿಂದ ಈ ಒಂದು ಜೆಲ್ಲು ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿ ಇಡಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತು ನಿಮಗೆ ತುಂಬಾ ಹೆಲ್ದಿಯಾಗಿ ಸ್ಕಿನ್ ಬೇಕು ಅಂತ ಹೇಳಿದ್ರೆ ನೀವು ಡೈಲಿ ಒಂದು ಮೇಂಟೈನ್ ಮಾಡಿದ್ರಿ, ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ನೀವು ಸ್ವಲ್ಪ ಏನಾದ್ರು ವಯಸ್ಸಾಗಿರೋ ಥರ ಕಾಣ್ತಿದ್ದೀರಾ, ಮತ್ತು ಸನ್ ಬರ್ನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ಮತ್ತು ಬೇರೆ ರೀತಿ ಯಾವುದೇ ಸನ್ ಬರ್ನ್ ಆಗೋದನ್ನ ತಡೆಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸನ್ಸ್ಕ್ರೀನ್. ಓಕೆನಾ. ಬಿಕಾಸ್ ಇದು ತುಂಬಾ ಹೈ ಲೆವೆಲ್ ಸನ್ ಪ್ರೊಟೆಕ್ಷನ್ ಕೊಡೋದ್ರಿಂದ ನಿಮಗೆ, ಅದರಲ್ಲೂ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಅಂತೂ ತುಂಬಾ ಸನ್ಸ್ಕ್ರೀನ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಈ ರೀತಿ ಸಿಲಿಕಾನ್ ಬೇಸ್ಡ್ ಜೆಲ್ಗಳನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಮತ್ತು ನಿಮ್ಮ ಸ್ಕಿನ್ ಸ್ವಲ್ಪ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 450 ರೂಪೀಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ 50 ಗ್ರಾಮ್ ಇರುತ್ತೆ ನಿಮಗೆ ಒಂದು ಪ್ಯಾಕಲ್ಲಿ, ಸೊ ನಿಮಗೆ 450 ರೂಪೀಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್, ಅಂದರೆ ಎಣ್ಣೆಯುಕ್ತ ಮೊಡವೆ ಚರ್ಮ ಅಂತೀವಿ ನೋಡಿ. ಸೊ ಈ ರೀತಿ ನಿಮ್ಗೆ ಏನಾದರೂ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅಂದರೆ ಸನ್ಕೋಟ್ ಜೆಲ್ ಅಂತ ಫ್ರೆಂಡ್ಸ್. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದು ಹೈಡ್ರೋ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನಿಮಗೆ ಆಯಿಲಿ ಫ್ರೀ ಇರುತ್ತೆ. ಓಕೆನಾ. ಅಂದರೆ ಆಯಿಲಿನೆಸ್ ಅನ್ಸೋದಿಲ್ಲ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಮತ್ತು ಇದರಲ್ಲಿ SPF 30 ಇರೋದ್ರಿಂದ ನಿಮಗೆ UVA ಮತ್ತು UVB ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟು ಮತ್ತು ನಾನ್ ಗ್ರೇಸಿ ಮತ್ತು ನಾನ್ ಸ್ಟಿಕ್ಕಿ ಫೀಲ್ ಇರೋದ್ರಿಂದ ನಿಮಗೆ ಅಂದರೆ ಎಣ್ಣೆ ರೀತಿ ಅನ್ಸೋದು, ಜಿಡ್ ರೀತಿ ಅನ್ಸೋದು, ಸೊ ಆ ರೀತಿ ಯಾವುದು ಕೂಡ ನಿಮಗೆ ಫೀಲ್ ಆಗೋದಿಲ್ಲ. ಬೇಗನೆ ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ, ಮತ್ತು ವೈಟ್ ಕಾಸ್ಟ್ ಅನ್ಸೋದಿಲ್ಲ. ಅಂದರೆ ನಿಮಗೆ ಈಗ ನೀವೊಂದು ಕ್ರೀಮ್ ಹಚ್ಕೊಂಡ್ರಿ ಅಂತ ಅಂದರೆ ವೈಟ್ ಆಗಿ ಪೌಡರ್ ಥರ ಬೀಳೋವಂಥದ್ದು, ಪ್ಯಾಚಿ ಥರ ಅನ್ಸೋವಂಥದ್ದು, ಸೊ ಆ ರೀತಿಲಿ ಇರೋದಿಲ್ಲ. ಸೊ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಬಿಕಾಸ್ ಇದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ, ಮತ್ತು ಜೆಲ್ ರೂಪದಲ್ಲಿ ಇರೋದ್ರಿಂದ ಬೇಗನೆ ನಿಮ್ಮ ಸ್ಕಿನ್ ಟೋನ್ಗೆ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸನ್ಸ್ಕ್ರೀನು ನಿಮಗೆ ನಿಮ್ಮ ಸ್ಕಿನ್ಗೆ ತುಂಬಾ ಸೂಟಬಲ್ ಆಗುತ್ತೆ, ಆ್ಯಂಡ್ ತುಂಬಾ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ ಟೋನ್ ಕೂಡ ಅಷ್ಟೇ ಲೈಟಾಗಿ ನಿಮಗೆ ತುಂಬಾ ಚೇಂಜಸ್ ಕೂಡ ಸಿಗುತ್ತೆ, ಅಂದರೆ ಸ್ವಲ್ಪ ಕಲರ್ ಬರುವಂಥದ್ದು, ಸೊ ಈ ರೀತಿ ಸ್ವಲ್ಪ ಗ್ಲೋ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 560 ರೂಪೀಸ್, ಅಂದರೆ 560 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಈ ಒಂದು ಸನ್ಸ್ಕ್ರೀನ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಬಂದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಡರ್ಮಾಕೋ ಅವರ ಅಲ್ಟ್ರಾ ಲೈಟ್ ಜಿಂಕ್ ಮಿನರಲ್ ಸನ್ಸ್ಕ್ರೀನ್ ಅಂತ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದು ಜಿಂಕ್ ಮಿನರಲ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನಿಮಗೆ SPF 50 PA++ ಇದೆ. ಓಕೆನಾ. ಈ ಒಂದು ಸನ್ಸ್ಕ್ರೀನಲ್ಲಿ. ಸೊ ಹಾಗಾಗಿ ನಿಮಗೆ UVA ಮತ್ತು UVB ರೇಸ್ಗಳಿಂದ ನಿಮ್ಗೆ ಯಾವುದೇ ರೀತಿ ಹಾರ್ಮ್ಫುಲ್ ಏನು ಅನಿಸೋದಿಲ್ಲ. ಮತ್ತು ತುಂಬ ಸ್ವೆಟ್ಟಿಂಗ್ ಏನಾರು ಆಗ್ತಿದ್ದೀರಾ, ಅಥವಾ ನಿಮಗೆ ಏನಾದರೂ ಈಗ ಮುಖದ ಮೇಲೆ ಈಗ ಮಳೆ ಗಿಳೆಯಲ್ಲೆಲ್ಲ ಹೋಗ್ತಿರ್ತೀರಲ್ವ, ಸೊ ಅವಾಗ ನಿಮಗೆ ಮಳೆ ನೆಂದ್ರಿ ಅಂದರೂ ಕೂಡ ನಿಮಗೆ ಅದರಿಂದ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಓಕೆನಾ. ಸೊ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ ಈ ಒಂದು ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಬಿಕಾಸ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡಿ ನೀವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕು. ಓಕೆನಾ. ಇಲ್ಲಾಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಅನ್ನೋದು ತುಂಬಾ ಬೇಗ ಆಗಿಬಿಡುತ್ತೆ. ಸೊ ಇದು ನಿಮಗೆ ಅದು ಆಗದಿರೋ ರೀತಿ ಕಾಪಾಡುತ್ತೆ. ಓಕೆನಾ. ಸೊ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ, ನಿಮಗೆ ಹೈ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಆಯಿಲಿ ಫ್ರೀ ಇರುತ್ತೆ. ಓಕೆನಾ. ಸೊ ನೀವು ಹಚ್ಕೊಂಡ ತಕ್ಷಣ ನಿಮಗೆ ಆಯಿಲಿನೆಸ್ ಅಂತ ಅನ್ಸೋದು, ಸೊ ಜಿಡ್ಗಳಾಗಿರ್ಬೋದು, ಸೊ ಆ ರೀತಿ ನಿಮಗೆ ಅನ್ಸೋದಿಲ್ಲ. ತುಂಬಾ ಲೈಟ್ ವೆಯ್ಟ್ ಇರುತ್ತೆ, ಮತ್ತು ಇದು ತುಂಬ ಮಿನರಲ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋ ವೈಟ್ ಕಾಸ್ಟ್ ಅಂತ ಹೇಳಿದ್ರೆ ನೀವು ನಾನು ಆಗಲೇ ಹೇಳಿದಾಗೆ
ನಿಮಗೆ ಒಂಥರ ಪ್ಯಾಚಿ ಥರ ಅನ್ಸೋದು ಅಥವಾ ಒಂಥರ ವೈಟ್ ಪೌಡರ್ ಥರ ಅಂತ ಅನ್ಸೋದು. ಸೊ ಆ ರೀತಿಲಿ ಎಲ್ಲೂ ಕೂಡ ಆಗೋದಿಲ್ಲ, ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ. ಓಕೆನಾ, ಬಟ್ ನಿಮಗೆ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅವರು ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಮತ್ತು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ, ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 595 ರುಪೀಸಲ್ಲಿ ಸಿಗುತ್ತೆ. ಓಕೆನಾ, 595 ರೂಪಾಯಿಲೇ ಸಿಗುತ್ತೆ ಫ್ರೆಂಡ್ಸ್. ಸೊ 50 ಗ್ರಾಮ್ಸಿಗೆ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಇವಾಗ ತೋರಿಸಿರುವಂಥ ಎಲ್ಲ ಸನ್ಸ್ಕ್ರೀನ್ಗಳು ನಿಮ್ಮ ಸ್ಕಿನ್ಗೆ ಯಾವುದು ಬೆಸ್ಟ್ ಇರುತ್ತೆ ಆ ಸನ್ಸ್ಕ್ರೀನ್ಗಳನ್ನೇ ತೋರಿಸಿದ್ದೀನಿ. ಯೂಶಲಿ ಡಾಕ್ಟರ್ಗಳು ರೆಕಮೆಂಡ್ ಮಾಡೋಂಥ ಸನ್ಸ್ಕ್ರೀನ್ಗಳನ್ನೇ ತೋರಿಸಿದ್ದೀನಿ. ಓಕೆನಾ, ಸೊ ನಿಮಗೆ ತುಂಬಾ ಪ್ರೊಟೆಕ್ಷನ್ ಸಿಗಬೇಕು, ಸನ್ ಡ್ಯಾಮೇಜಸ್ ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಕೊಂಡು ನೀವು ಸನ್ಸ್ಕ್ರೀನ್ಗಳನ್ನೇ ಯೂಸ್ ಮಾಡಿ. ಸೊ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಫ್ರೆಂಡ್ಸ್. ಓಕೆನಾ, ಸೊ ಈ ವಿಡಿಯೋದಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸ್ಕಿನ್ಗೆ ಯಾವುದು ಬೆಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಬಿಸಿಲಿಗೆ ಹೋಗೋಕ್ಕಿಂತ ಮುಂಚೆ ಅಂದರೆ 15ರಿಂದ 20 ನಿಮಿಷ ಮುಂಚೆನೇ ನೀವು ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಿರಬೇಕು. ಓಕೆನಾ, ಸೊ ಫಸ್ಟು ನೀವು ಕ್ಲೆನ್ಸರ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಅದಾದಮೇಲೆ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಓಕೆನಾ, ಅದಾದಮೇಲೆ ನೀವು ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಬೇಕು. ಡೈರೆಕ್ಟಾಗಿಯೇ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡೋದಲ್ಲ, ಫೇಸ್ ವಾಶು ಅದಾದಮೇಲೆ ಮಾಯ್ಶ್ಚರೈಸರು ಆಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ, ಆ್ಯಂಡ್ ಆಲ್ರೆಡಿ ಕೂಡ ನಾನು ಸ್ಕಿನ್ ಕೇರ್ ರೂಟೀನ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಮತ್ತು ಇದು ಬಿಲೋ 18 ಇಯರ್ಸ್ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸು ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರು ಯಾರು ಕೂಡ ಈ ಒಂದು ಕ್ರೀಮ್ಸ್ಗಳನ್ನು ಯೂಸ್ ಮಾಡಬೇಡಿ. ಸೊ ಎಬೋ 18 ಇಯರ್ಸು ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಸನ್ಸ್ಕ್ರೀನ್ಗಳೆಲ್ಲ ಎಲ್ಲಿ ಸಿಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ನಿಮ್ಮ ನಿಯರ್ ಬೈ ಶಾಪ್ಗಳಲ್ಲಿ ಅಂದರೆ ಫಾರ್ಮಸಿ ರಿಲೇಟೆಡ್ ಶಾಪ್ಗಳಲ್ಲಿ ಒಮ್ಮೆ ಕೇಳಿ ನೋಡಿ ಸಿಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೇನೆ, ನೀವು ಆ ಮೂಲಕ ನೀವು ಆರ್ಡರ್ ಮಾಡ್ಬೋದು. ಓಕೆನಾ, ಸೊ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ ಆ ಲಿಂಕಲ್ಲೇ ನೀವು ಒಮ್ಮೆ ಚೆಕ್ ಮಾಡಿ. ಬಿಕಾಸ್ ಇದು ತುಂಬ ವೆರೈಟಿ ಟೈಪ್ಸಲ್ಲೂ ಕೂಡ ಸಿಗುತ್ತೆ, ಅಂದರೆ ಬೇರೆ ಸ್ಕಿನ್ ಟೈಪಲ್ಲೂ ಕೂಡ ನಿಮಗೆ ಸಿಗ್ಬೋದು ಅಥವಾ ನಿಮಗೆ ಡೂಪ್ಲಿಕೇಟ್ ಕೂಡ ಸಿಗ್ಬೋದು ಕಡಿಮೆ ಪ್ರೈಸಲ್ಲಿ. ಸೊ ಹಾಗಾಗಿ ನೋಡಿಕೊಂಡು ಚೆಕ್ ಮಾಡಿ. ಓಕೆನಾ, ಅಥವಾ ನಿಮಗೆ ನಾನು ಕೊಟ್ಟಿರೋ ಲಿಂಕಲ್ಲಿ ತೊಗೊಳ್ಳಿಕ್ಕಾಗೋದಿಲ್ಲ, ತುಂಬ ಜಾಸ್ತಿ ಇದೆ, ಸ್ವಲ್ಪ ಆಫರ್ ಎಲ್ಲ ನಡೀತಿದೆ, ಬೇರೆ ಸೈಟಲ್ಲಿ ತೊಗೊತೀರಾ ಅಂತ ಹೇಳಿದ್ರು ಕೂಡ ನಾನು ಡಿಸ್ಪ್ಲೇ ತೋರಿಸಿದ್ದೀನಿ ನೋಡಿ. ಸೊ ಆ ರೀತಿಯಲ್ಲೇ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೇನೋ ಡಿಸ್ಕೌಂಟ್ ನಡೀತಿತ್ತು ಅಂತ ಹೇಳಿದ್ರೆ ನೀವು ಬೇರೆ ಸೈಟಲ್ಲಿ ಕೂಡ ನೀವು ತೊಗೋಬೋದು. ಓಕೆನಾ, ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಆ್ಯಂಡ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇಷ್ಟ ಆಯಿತು ಅಂತೂ ಕೂಡ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ನ ತಗೋಬೇಕಾದ್ರೆ ಅಥವಾ ನೀವು ನಾನು ತೋರಿಸಿರೋದೇ ತಗೋಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಇರುತ್ತೆ ಆ ಸನ್ಸ್ಕ್ರೀನ್ಗಳನ್ನು ನೀವು ಬೇರೆ ಕಡೆ ತಗೊತೀರಾ ಅಂದರೂ ಕೂಡ ಅದು UVA ಮತ್ತು UVB ಎರಡೂ ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಮತ್ತು ಡರ್ಮಟಾಲಜಿ ಟೆಸ್ಟೆಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಮತ್ತು ಅದು ಕ್ಲಿನಿಕಲಿ ಪ್ರೂವ್ ಆಗಿದೆಯಾ ಅಂತಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದಷ್ಟು ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಓಕೆನಾ, ಆ್ಯಂಡ್ ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಮತ್ತು ಹೆಲ್ತಿ ಫುಡ್ಗಳನ್ನು ತಿನ್ನಿ, ಹಣ್ಣುಗಳನ್ನು ತಿನ್ನಿ, ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡಿ. ಓಕೆನಾ, ಸೊ ಈ ರೀತಿ ನಾವು ಇಂಟರ್ನಲಿ ಕೇರ್ ಮಾಡೋದ್ರಿಂದ ನಮ್ಮ ಬಾಡಿ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಓಕೆನಾ, ಸೊ ಹಾಗಾದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.